ಭಾರತದ ಉಜ್ವಲ ಭವಿಷ್ಯಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಸಾಧಕಾಸ್ತ್ರವಾಗುತ್ತಾ? ಒನ್ ಎಲೆಕ್ಷನ್ ಜಾರಿಗೆ ಬಂದರೆ ಚುನಾವಣಾ ದಂಧೆಗೆ ಬೀಳಲಿದೆ ಫುಲ್ ಸ್ಟಾಪ್. ರಾಜಕಾರಣಿಗಳು ನಿರುದ್ಯೋಗಿ ಆಗುವ ಭೀತಿ ಕೂಡ ಪ್ರತಿಪಕ್ಷಗಳಲ್ಲಿ ಎದ್ದು ಕಾಣುತ್ತಿದೆ. ಒನ್ ಎಲೆಕ್ಷನ್ ಕುರಿತು ವಿಸ್ತೃತ ಚರ್ಚೆ ದೇಶದುದ್ದಕ್ಕೂ ನಡೆಯಬೇಕಿದೆ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಈ ಬಾರಿ ಮೋದಿ 3.0 ಸರ್ಕಾರ ದೇಶದ ಮುಂದೆ ತಂದಿಟ್ಟ ಅತ್ಯಂತ ಪ್ರಮುಖ ತಿದ್ದುಪಡಿ ಮಸೂದೆ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ತಿದ್ದುಪಡಿ ಮಸೂದೆಯಾಗಿದೆ. ಪ್ರತಿಪಕ್ಷಗಳ ತೀವ್ರ ವಿರೋಧದ ನಡುವೆ ಮಂಡನೆಯಾದ ಈ ಮಸೂದೆ ಕುರಿತು ಸದನದಲ್ಲಿ ಮತದಾನ ಕೂಡ ನಡೆಯಿತು. ಈ ತಿದ್ದುಪಡಿ ಮಸೂದೆಯ ವಿರುದ್ಧ 198 ಹಾಗೂ ಪರವಾಗಿ 269 ಮತಗಳು ಚಲಾವಣೆಯಾದವು. ಹೀಗೆ ಈ ಮೂಲಕ ಒಂದು ದೇಶ ಒಂದು ಚುನಾವಣೆಯ ಪದ್ಧತಿ ಜಾರಿಗೆ ತರುವ ಕುರಿತಾದ ಸರ್ಕಾರದ ಯೋಜನೆ ಪ್ರಾಥಮಿಕವಾಗಿ ಗೆದ್ದು ಬೀಗುವಂತಾಗಿದೆ. ಈ ಮಸೂದೆ ಅಂಗೀಕಾರದ ಹಿಂದಿರುವ ಸಾಧಕ ಬಾಧಕಗಳ ಬಗ್ಗೆ ಪರಾಮರ್ಶಿಸಿ ಅದರ ಅನುಷ್ಠಾನದ ಬಗ್ಗೆ ವರದಿ ಪಡೆಯಲು ಜಂಟಿ ಸಂಸದೀಯ ಸಮಿತಿ ಕೂಡ ರಚನೆ ಮಾಡುವಂತಿದೆ. ಏಕಚುನಾವಣೆ ಮಸೂದೆ ಕುರಿತು ವಿರೋಧ ಪಕ್ಷಗಳು ಹೇಳಿದ್ದೇನು ಅಂತ ಈಗ ನೋಡೋಣ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಒನ್ ನೇಷನ್ ಒನ್ ಎಲೆಕ್ಷನ್ ಪದ್ಧತಿಯು ಸಂವಿಧಾನವನ್ನೇ ಬುಡಮೇಲು ಮಾಡುವ ನಡೆಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖವೆಂದೇ ಕರೆಸಿಕೊಳ್ಳುವ ಒಕ್ಕೂಟ ವ್ಯವಸ್ಥೆಯನ್ನೇ ಈ ನೂತನ ಚುನಾವಣಾ ಪದ್ಧತಿ ನಾಶ ಮಾಡಲಿದೆ ಎಂಬುವುದು ಇಂಡಿ ಅಲಯನ್ಸ್ ವಾದ. ಸರಿ, ಹಾಗಾದರೆ ಸರ್ಕಾರ ಇದರ ಬಗ್ಗೆ ಯಾವ ಸ್ಪಷ್ಟನೆ ಕೊಡುತ್ತಿದೆ ಅಂತ ಗಮನಿಸೋಣ. ಸರ್ಕಾರ ತರಲು ಉದ್ದೇಶಿಸಿರುವ ಸಂವಿಧಾನದ ಹೊಸ ತಿದ್ದುಪಡಿಗಳು ಸಂವಿಧಾನದ ಮೂಲ ನಿಯಮಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಸಾಹಸಕ್ಕೆ ಇಳಿಯುವುದಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಇರುವ ಅಧಿಕಾರ ಹಂಚಿಕೆ, ಜಾತ್ಯತೀತ ತತ್ವ ಸಿದ್ಧಾಂತ ಹಾಗೂ ಸಂವಿಧಾನದ ಅಧಿಪತ್ಯ ಹೀಗೆ ಯಾವುದು ಕೂಡ ಬದಲಾಗಲಾರದು ಎಂಬುದು ಏಕ ಚುನಾವಣೆ ಮಸೂದೆ ಮಂಡಿಸಿರುವ ಸರ್ಕಾರದ ವಾದವಾಗಿದೆ. ಪ್ರೇಕ್ಷಕರೇ, ಈ ಒನ್ ನೇಷನ್ ಒನ್ ಎಲೆಕ್ಷನ್ ವ್ಯವಸ್ಥೆ ಜಾರಿಗೆ ತರುವ ಹಾದಿಯಲ್ಲಿರುವ ಮುಂದಿನ ಹೆಜ್ಜೆಗಳೇನು ಎಂಬುದನ್ನು ಸಾಮಾನ್ಯವಾಗಿ ನಿಮ್ಮೆಲ್ಲರ ಜಿಜ್ಞಾಸೆಯ ವಿಷಯವೆಂದೇ ಹೇಳಬಹುದಾಗುತ್ತದೆ. ಅದನ್ನೇ ನಾವಿಲ್ಲಿ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ಮಸೂದೆ ಜಾರಿಗೆ ಬರುವ ಕುರಿತಾಗಿ ಮುಂದಾಗುವುದು ಏನೆಂದರೆ, ಈ ಮಸೂದೆ ಪರಿಣಾಮಗಳ ಕುರಿತು ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ವಿಸ್ತೃತವಾದ ಚರ್ಚೆ ನಡೆಯುತ್ತದೆ. ಆ ನಂತರ ಜಂಟಿ ಸಂಸದೀಯ ಸಮಿತಿಗೆ ಇದರ ಅಧ್ಯಯನದ ಜವಾಬ್ದಾರಿ ಹೆಗಲಿರುತ್ತದೆ. ಈ ಮಸೂದೆ ಕುರಿತು ವಿವರವಾದ ಅಧ್ಯಯನ ಮತ್ತು ಚರ್ಚೆ ನಡೆಯುತ್ತಿರುತ್ತದೆ. ಅದೇ ವೇಳೆ ಜಂಟಿ ಸಂಸದೀಯ ಸಮಿತಿ ತನ್ನ ಅಧ್ಯಯನ ವರದಿಯನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಹಸ್ತಾಂತರ ಮಾಡಲಿದೆ. ಸಂಪುಟ ಒಪ್ಪಿದರೆ ಮತ್ತೊಮ್ಮೆ ಅದನ್ನು ಲೋಕಸಭೆಯಲ್ಲಿ ಮಂಡಿಸಿ ಚರ್ಚೆಗೆ ಅವಕಾಶ ಮಾಡಿಕೊಡಬಹುದಾಗಿದೆ. ಈ ಮಸೂದೆ ಗೆಲ್ಲಲು ಲೋಕಸಭೆಯಲ್ಲಿ 3/2 ಬಹುಮತ ಸಿಗಬೇಕಾಗುತ್ತದೆ ಸರ್ಕಾರಕ್ಕೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಬಹುಮತ ಪಡೆದ ಬಳಿಕ ಈ ಮಸೂದೆಯನ್ನು ಉಭಯ ಸದನಗಳು ಹಾಗೂ ರಾಷ್ಟ್ರಪತಿ ಒಪ್ಪಿದ್ದಾದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಕಾಯ್ದೆ ಭಾರತದ ಚುನಾವಣಾ ವ್ಯವಸ್ಥೆಯಾಗಿ ಮುಂದಿನ ದಿನಗಳಲ್ಲಿ ಜಾರಿಗೆ ಬರಲಿದೆ. ಕೇಂದ್ರದ ಮೋದಿ ಸರ್ಕಾರದ ಮಂತ್ರಿ ಪರಿಷತ್ತಿನಲ್ಲಿರುವ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿರುವ ಈ ಒನ್ ನೇಷನ್ ಒನ್ ಎಲೆಕ್ಷನ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿ ಬಿಟ್ಟರೆ ಪದೇ ಪದೇ ದೇಶದ ಮುಂದೆ ಬರುವ ಎಲ್ಲ ಚುನಾವಣೆಗಳ ದಂಧೆಗಳೇ ನಿಂತು ಹೋಗುವ ಆತಂಕ ಹಾಗೂ ಪುಡಾರಿಗಳು ನಿರುದ್ಯೋಗಿಗಳಾಗುವ ಭೀತಿ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಗ್ಯಾಲರಿಯಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳ ಮನಸ್ಸುಗಳಿಂದ ಹೊರಬಿದ್ದ ಒಳಗುದಿಯಾಗಿದೆ. ಚುನಾವಣಾ ಸುಧಾರಣೆಗೆ ಈ ಪರಿಕಲ್ಪನೆ ತೀರಾ ಸಹಕಾರಿ ಅಂತ ಮತ್ತೊಂದೆಡೆ ರಾಜಕೀಯ ಪಂಡಿತರು ಅಭಿಪ್ರಾಯ ಹೊರಹಾಕುತ್ತಿದ್ದಾರೆ. ನೋಡಿ ಪ್ರೇಕ್ಷಕರೇ, ಭಾರತ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನೀತಿ ತರುವ ಆಲೋಚನೆ 2019ರಲ್ಲೇ ಮುನ್ನೆಲೆ ಪಡೆದುಕೊಂಡಿತ್ತು. ನಮ್ಮ ಕರ್ನಾಟಕದ ಸ್ಟೇಟ್ಸ್ಮೆನ್ ಎಂದೇ ಪರಿಚಿತರಾದ ರಾಜಕಾರಣಿ ಹಾಗೂ ಸಮಾಜವಾದಿ ರಾಮಕೃಷ್ಣ ಹೆಗಡೆಯವರನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಕಾರಣ 90ರ ದಶಕದಲ್ಲೇ ಮೋದಿಯವರ ಕಲ್ಪನೆಯಲ್ಲಿರುವ ಈ ಏಕ ಚುನಾವಣಾ ಪದ್ಧತಿಯ ಬಗ್ಗೆ ಚರ್ಚೆಗೆ ರಾಮಕೃಷ್ಣ ಹೆಗಡೆಯವರು ತಂದಿಟ್ಟಿದ್ದರು. ಈಗ ಮತ್ತೆ ಮೋದಿ ಸರ್ಕಾರದ ತಿದ್ದುಪಡಿ ಮಸೂದೆ ಬಗ್ಗೆ ಮಾತನಾಡುವುದಾದರೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರವನ್ನು ಕುರಿತು ಚರ್ಚಿಸಲು ಸರ್ವಪಕ್ಷ
ಪಕ್ಷಗಳ ಸಭೆ ಕೂಡ ನಡೆಸಿದ್ದರು. ಆ ವೇಳೆ ಎಲ್ಲ ಪಕ್ಷಗಳು ಸಹಮತ ವ್ಯಕ್ತಪಡಿಸಿದ್ದವು. ಈಗ ಕಾನೂನು ಸಚಿವ ಮೆಘವಾಲ್ ಅವರು ಮೋದಿ ಸರ್ಕಾರ ತರಲು ಉದ್ದೇಶಿಸಿರುವ ಚುನಾವಣೆಗಳ ತಿದ್ದುಪಡಿ ಮಸೂದೆ ಮಂಡಿಸಲು ಸದನದಲ್ಲಿ ನಿಂತಾಗ ಎಲ್ಲಾ ಪ್ರತಿಪಕ್ಷಗಳು ಉಲ್ಟಾ ಹೊಡೆದು ಕುಳಿತವು. ಈ ತಿದ್ದುಪಡಿ ಮಸೂದೆ ಮಂಡನೆ ಆಗಬೇಕೋ ಬೇಡವೋ ಅನ್ನುವುದಕ್ಕೆ ಮತಕ್ಕೆ ಹಾಕಿ ಅನಂತರ ಅದರ ಬಗ್ಗೆ ಆಲೋಚಿಸೋಣ ಎಂದು ರೊಳ್ಳಿ ತೆಗೆದವು. ನೋಡಿ ಇದೆಂಥ ವಿಪರ್ಯಾಸ ಅಂತ. ಸಂಸದೀಯ ಚಟುವಟಿಕೆಯಲ್ಲಿ ಯಾವುದೇ ತಿದ್ದುಪಡಿ ಮಸೂದೆ ಸದನದಲ್ಲಿ ಮಂಡನೆಯಾದ ನಂತರವಷ್ಟೇ ಅದರ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆದು ನಂತರ ಮತಕ್ಕೆ ಹಾಕುವುದು ರೂಢಿಯಲ್ಲಿದೆ. ಆದರೆ ಈ ಏಕ ಚುನಾವಣಾ ತಿದ್ದುಪಡಿ ಮಸೂದೆ ಮಂಡನೆ ವೇಳೆ ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಪಕ್ಷಗಳು ತಗಾದೆ ಮಾಡಿ ಮತ್ತೆ ದೇಶದ ಮುಂದೆ ಟ್ರೋಲ್ ಆಗಿ ನಿಂತಿವೆ. ಪ್ರೇಕ್ಷಕರೇ, ನಾವು ಪ್ರಬುದ್ಧ ಮತದಾರರಿಗೆ ಈ ಮಸೂದೆಯ ಹಿಂದೆ ಯಾವುದೇ ಗಿಮಿಕ್ ಇಲ್ಲವೆಂದು ಅರ್ಥವಾಗುತ್ತದೆ. ಆದರೆ ಚುನಾವಣೆಯನ್ನು ದಂಧೆಯಾಗಿ ಕಾಣುವ ಪ್ರತಿಪಕ್ಷಗಳಿಗೆ ಇದರ ಕುರಿತು ಜಾಣ ದಡ್ಡತನ. ನೋಡಿ, ಇಂಥ ಮಸೂದೆ ತರುವುದರಿಂದ ದೇಶದ ಅಭ್ಯುದಯಕ್ಕೆ ಅದೆಷ್ಟು ಪುಷ್ಟಿ ಆಗಬಲ್ಲದು ಅಂತ ಕೇಂದ್ರ ಸರ್ಕಾರ ಸುದೀರ್ಘವಾದ ಅಧ್ಯಯನ ನಡೆಸಿದ ಬಳಿಕವೇ ತಿದ್ದುಪಡಿ ಮಸೂದೆಯನ್ನು ಟೇಬಲ್ ಮಾಡಿರಬಹುದಲ್ವಾ ಎಂಬುದು ನಮಗೆ ತಿಳಿದ ವಿಷಯ. ಆದರೆ ಇದರ ಬಗ್ಗೆ ಸದನಗಳ ಹೊರಗೂ ರಾಜಕಾರಣಿಗಳ ನೆಲೆಯಲ್ಲೂ ಮತ್ತು ಭಾರತದ ನಾಗರಿಕರು ತೆರೆದ ಮನಸ್ಸಿನಿಂದ ಚರ್ಚಿಸಿ ಅಭಿಪ್ರಾಯಗಳನ್ನು ಕೇಂದ್ರ ಸರ್ಕಾರಕ್ಕೆ ತಲುಪಿಸುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರಿಗೂ ಬಂದು ನಿಂತಿದೆ. ಒಟ್ಟಾರೆ ದೇಶವೇ ತನ್ನ ಕುಟುಂಬ, ತನ್ನ ಪರಿವಾರ ಎಂದು ಹೇಳುವ ಕಾಮ್ಕಾರ್ ಪ್ರಧಾನಿಗೆ 142 ಕೋಟಿ ಜನರು ಈ ವಿಚಾರದಲ್ಲಿ ಬೆಂಬಲಿಸಬೇಕಿದೆ. ವಿಕಸಿತ ಭಾರತದ ಉಜ್ವಲ ಭವಿಷ್ಯಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಹುದೊಡ್ಡ ಸಾಧಕಾಸ್ತ್ರವಾಗಿ ನಿಲ್ಲಬಹುದು ಎಂದು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.